ಭವಂತು ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪಟುತರೆ ಧರ್ಮಾಧ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ನವಮಸ್ಕಂಧೆ ಅದ್ಯ ಕಥಾ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ವೈಷ್ಣವಾನಾಂ ತು ಚರಿತಂ ವಿಷ್ಣೂದ್ರೇಕಾಯ ಕಥ್ಯತೆ ಎಂದು ತಿಳಿಸಿದ ಹಾಗೆ, ವೈಷ್ಣವರ ವಿಷ್ಣು ಭಕ್ತರ ಚರಿತ್ರೆಯನ್ನು ನಾವು ಕೇಳಬೇಕು. ಆ ವಿಷ್ಣು ಭಕ್ತರ ಚರಿತ್ರೆಯನ್ನು ಕೇಳೋದರಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇನ್ನೂ ನಮಗೆ ಅಧಿಕವಾಗಿ ಆಗಲಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಯಿಂದ ಒಬ್ಬೊಬ್ಬ ವಿಷ್ಣು ಭಕ್ತರ ಒಂದು ರಾಜರ ಕಥೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲ ರಾಜರ ಕಥೆಗಳನ್ನು ಕೇಳುವಾಗ ಅಲ್ಲಿ ಒಂದು ವಿಶೇಷಾಂಶ ನಾವು ನೋಡಬೇಕಾದದ್ದೇನು ಅಂದರೆ, ಮಧ್ಯ ಮಧ್ಯದಲ್ಲಿ ಆ ಪರಮಾತ್ಮನ ಅನುಗ್ರಹ ಅವರ ಮೇಲಿತ್ತು ಅನ್ನೋದನ್ನು ಮೇಲಿಂದ ಮೇಲೆ ತಿಳಿಸ್ತಾ ಇರ್ತಾರೆ. ಯಾವುದೋ ಒಂದು ಅಘಟಿತ ಘಟನೆ ನಡೆಯಿತು, ಒಬ್ಬ ರಾಜನಿಂದ ಅಘಟಿತ ಘಟನೆ ನಡೆಯಿತು, ಅಸಾಧಾರಣವಾದ ಕಾರ್ಯ ನಡೆಯಿತು ಅಂದರೆ ಅದು ಪರಮಾತ್ಮನ ಅನುಗ್ರಹದಿಂದ, ದೇವರು ತನ್ನ ವಿಶೇಷವಾಗಿರುವಂತಹ ವಿಭೂತಿಯ ರೂಪದಿಂದ ಕೆಲಸ ಮಾಡಿದ ಎಂಬುದಾಗಿ ಅಲ್ಲಲ್ಲಿ ಮಧ್ಯ ತಿಳಿಸ್ತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಕೇಳರಿಯದೇ ಇರುವಂತಹ ಘಟನೆಗಳು ನಡೀತದೆ ಇಲ್ಲಿ. ಒಬ್ಬ ರಾಜ, ಒಬ್ಬ ಸಾಮಾನ್ಯವಾಗಿರುವಂತಹ ರಾಜನಿಗೆ ಇಂತಹ ಸಾಮರ್ಥ್ಯ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಉಂಟು? ಒಂದೇ ಮಗುವನ್ನ ಒಂದು ತಿಂಗಳು ಹೆಣ್ಣು ಮಾಡ್ತಾರೆ, ಇನ್ನೊಂದು ತಿಂಗಳು ಗಂಡು ಮಾಡ್ತಾರೆ ಅಂದ್ರೆ ಇದು ಹೇಗೆ ಸಾಧ್ಯ? ಇತ್ಯಾದಿ ವಿಚಾರಗಳನ್ನು ನಾವು ನೋಡ್ತಾ ಇದ್ರೆ ಅದು ಕೇವಲ ವಿಷ್ಣುವಿನ ಪರಮಾತ್ಮನ ಶ್ರೀಹರಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ಕಥೆಗಳಲ್ಲಿ ನಾವು ತಿಳಿತಾ ಹೋಗ್ತೇವೆ. ಅದರಲ್ಲಿ ಅಥಾಂಬರೀಷ ಸ್ತನಯೇಷು ರಾಜ್ಯಂ ಸಮಾನಶೀಲೇಷು ವಿಸೃಜ್ಯ ಧೀರಃ ವನಂ ವಿವೇಶಾತ್ಮನಿ ವಾಸುದೇವಿ ಮನೋಧಧ್ವಸ್ತ ಗುಣ ಪ್ರವಾಹ. ನೋಡಿ, ಅಂಬರೀಷ ತಾನೇನು ಮಾಡಿದ ಅಂದರೆ ತನ್ನ ಮಕ್ಕಳಿಗೆ ಎಲ್ಲ ರಾಜ್ಯವನ್ನು ಕೊಟ್ಬಿಟ್ಟ. ಎಲ್ಲ ರಾಜ್ಯವನ್ನು ಕೊಟ್ಟು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ವನದಲ್ಲಿ ಹೋಗಿ ಕೂತಿದ್ದಾನೆ. ವನದಲ್ಲಿ ಕೂತ್ಕೊಂಡು ಎಲ್ಲ ವಿಧವಾಗಿರುವಂತಹ ಕಾಮನಾಗಳನ್ನು ಬಿಟ್ಟವನಾಗಿ ದೇವರಲ್ಲೇ ಮನಸ್ಸನ್ನು ಇಟ್ಟು ತನ್ನ ದೇಹತ್ಯಾಗವನ್ನು ಮಾಡ್ತಾನೆ. ಇದೆಲ್ಲ ನಾವು ಪುರಾಣದಲ್ಲಿ ಕೇಳ್ತಾ ಇರಬೇಕಾದಾಗ ನಮಗನ್ಸತ್ತೆ ಏನು ಅಂದರೆ, ಇವತ್ತೇನಾಗ್ತಾ ಇದೆ ಜಗತ್ತಿನಲ್ಲಿ ಅಂದರೆ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸ, ಇದು ಮೂರೇ ನಡೀತಾ ಇದೆ. ಈ ವಾನಪ್ರಸ್ಥ ಎನ್ನುವಂತಹ ಆಶ್ರಮವೇ ಹೊರಟು ಹೋಗಿದೆ. ಯಾರೂ ನಾವಿವತ್ತು ವಾನಪ್ರಸ್ಥಾಶ್ರಮಿಗಳಾಗ್ತಾ ಇಲ್ಲ. ಮಹಾನುಭಾವರಾದ ವಿಷ್ಣು ತೀರ್ಥರ ಚರಿತ್ರೆಯಲ್ಲಿ ಕೇಳ್ತೇವೆ, ಅವರು ಅರಣ್ಯಕಾಚಾರ್ಯರು, ಅರಣ್ಯದಲ್ಲೇ ವಾಸ ಮಾಡಿದ್ರು, ವಾನಪ್ರಸ್ಥಾಶ್ರಮಿಗಳಾಗಿದ್ರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಹಾಗಾದರೆ ಇವತ್ತಿನ ಜನರಿಗೆ, ಇವತ್ತಿನ ಒಂದು ಜನರೇಷನ್ನಿಗೆ ನಾವು ವಾನಪ್ರಸ್ಥಾಶ್ರಮದ ಕಲ್ಪನೆ ಆದರೆ ಹೇಗೆ ಕೊಡಬೇಕು ಅಂತ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಏನು ಅಂದರೆ, ನಿಮ್ಮ ಎಲ್ಲ ಮಕ್ಕಳಿಗೆ ನೀವು ತಿಳಿಸಿ, ನೋಡ್ರಿ, ನಾವು ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡು ಸಾಯಂಕಾಲ 4 ಗಂಟೆ ತನಕ 5 ಗಂಟೆ ತನಕ ಗೃಹಸ್ಥರು, ನೀವೇನು ಹೇಳ್ತೀರೋ ಆ ಕೆಲಸ ಮಾಡ್ತೀವಿ. ಮನೆಯೊಳಗೆ ಬ್ಯಾಂಕಿಗೆ ಹೋಗ್ಬರೋದು, ಹಾಲು ತೊಗೊಂಬರೋದು, ಕಾಯಿಪಲ್ಯ ತೊಗೊಂಬರೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಕರ್ಕೊಂಬರೋದು, ಆಟ ಆಡಿಸೋದು, ಸಣ್ಣ ಕೂಸುಗಳಾಗಿದ್ದರೆ ಅದನ್ನು ಮಾಡಬೇಕಾಗ್ತದೆ. ಆದರೆ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9 ತನಕ ನಾವು ವಾನಪ್ರಸ್ಥರು. ಅಂದರೆ ಎಲ್ಲೆಲ್ಲಿ ಪಾಠಗಳು ನಡೀತಾ ಇದೆ, ಪ್ರವಚನಗಳು ನಡೀತಾ ಇದೆ, ಅಲ್ಲಿಗೆ ಹೋಗ್ಬಿಡ್ತೇವೆ. ನಾವಲ್ಲಿ ಹೋಗಿ
ನಮ್ಮ ಸಾಧನೆಯನ್ನು, ಆತ್ಮೋದ್ಧಾರಕ್ಕಾಗಿ ನಮ್ಮ ಸಾಧನೆಯನ್ನು ಮಾಡ್ಕೊಂಡು ಬರ್ತೀವಿ ನಾವು ಅಂತ ಹೇಳಿ ನೀವು ಮನೆಯ ಮಕ್ಕಳ ಜೊತೆಗೆ ಒಂದು ನಿರ್ಣಯವನ್ನು ಮಾಡಿಕೊಂಡು ಬದುಕಿದರೆ ಸ್ವಲ್ಪ ಸಾಧನೆಯಾಗತ್ತೆ. ನಾವು ವಾನಪ್ರಸ್ಥಾಶ್ರಮಿಗಳಾದಂತೆ ಆಗತ್ತೆ. ವಾಸ್ತವಿಕವಾಗಿ ವಾನಪ್ರಸ್ಥಾಶ್ರಮ ಆಗದೇ ಇದ್ದರೂ ಕೂಡ ಶಾಸ್ತ್ರಗಳ, ಪುರಾಣಗಳ, ಭಗವಂತನ ಮಹಿಮೆಯ ಶ್ರವಣ ಆಗತ್ತೆ. ಇಲ್ಲಾದರೆ ನಾವು ಮನೆಯಲ್ಲೇ ಕೂತ್ಬಿಟ್ಟಿವಿ ಅಂದರೆ ಆಗ ನಮಗೆ ಯಾವ ವಿಧವಾದ ಸಾಧನೆ ಆಗೋದಿಲ್ಲ. ನಿಜವಾಗಲೂ ಧರ್ಮಶಾಸ್ತ್ರ ಹೇಳೋದೇನೆಂದರೆ ಅಪತ್ಯಾಪತ್ಯಂ ದೃಷ್ಟುವ ವನಂ ಗಚ್ಚೇತ್. ಮಗನಿಗೆ ಮಗ ಹುಟ್ಟಿದ ಅಂದರೆ ಮುಗೀತಂತೆ. ಮಗನಿಗೆ ಮಗ ಹುಟ್ಟಿದ ದಿವಸವೇ ನಾಮಕರಣ ಮಾಡಿ ವನಕ್ಕೆ ಹೋಗ್ಬಿಡ್ಬೇಕಂತೆ. ವಾನಪ್ರಸ್ಥಾಶ್ರಮ ಹೆಂಗೆ ಬಿಡ್ಬೇಕಂತೆ. ಆದರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಅದು. ಆದರೆ ಇದೊಂದು ಉಪಾಯವನ್ನು ನಾವೆಲ್ಲ ಯೋಚನೆ ಮಾಡಬಹುದು. ಇಲ್ಲಿ ಇಂತಹ ಊರಲ್ಲಂತೂ ಅನೇಕ ಜನ ವಿದ್ವಾಂಸರು, ಪಂಡಿತರು, ಬೇರೆ ಬೇರೆ ಉಪನ್ಯಾಸಗಳು, ಬೇರೆ ಬೇರೆ ಪಾಠಗಳು, ಒಂದು 5 ಗಂಟೆಯಿಂದ 6 ಗಂಟೆ, ಸಾಯಂಕಾಲ ಒಂದು 4-5 ತಾಸಾದರೂ ನಾವು ಶ್ರವಣ ಮನನಾದಿಗಳನ್ನು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅನ್ನೋದನ್ನು ನಾವು ತಿಳಿಸ್ತಾ, ಮುಂದೆ ಆ ಅಂಬರೀಷ ಮಹಾರಾಜನಿಗೆ ವಿರೂಪ, ಕೇತುಮಾನ್, ಶಂಭು ಎಂಬುದಾಗಿ 3 ಜನ ಮಕ್ಕಳಾಗಿದ್ದಾರೆ. ವಿರೂಪನಿಗೆ ಪೃಷಧಸ್ವ, ಅವನಿಗೆ ರಥೀತರ. ರಥೀತರನಿಗೆ ಸಂತಾನವೇ ಆಗಲಿಲ್ಲ, ಮಕ್ಕಳಾಗಲಿಲ್ಲ. ಆಗ ಅವ ಏನು ಮಾಡಿದ ಅಂದರೆ ಹೋಗಿ ಅಂಗಿರ ಋಷಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ಸ್ವಾಮಿ ನಮಗೆ ಒಳ್ಳೆಯ ಸಂತತಿಯನ್ನು ನೀವು ಕೊಡಬೇಕು ಅಂತ ಕೇಳಿದಾಗ, ಆಗ ಕ್ಷತ್ರಿಯರ ವಂಶದಲ್ಲಿ ಬ್ರಾಹ್ಮಣರಿಂದ ಮಕ್ಕಳು ಉತ್ಪತ್ತಿ, ಸಂತಾನ ಉತ್ಪತ್ತಿ ಅಂತಾಯಿತು. ಅದು ನಿಯೋಗ ಪದ್ಧತಿ ಅಂತ ನಾವು ಕೇಳ್ತೇವೆ. ಆ ಪದ್ಧತಿಯ ಪ್ರಕಾರವಾಗಿ ಆಗಿನ ಕಾಲದಲ್ಲಿ ಆ ಒಂದು ವಿಶೇಷತೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಏನಾಯಿತು ಅಂದರೆ ಅವರು ಕ್ಷತ್ರಿಯರ ಮಕ್ಕಳಾಗಿದ್ದರೂ ಕೂಡ ಕ್ಷತ್ರಿಯತ್ವೋಪೇತರಾದ ಬ್ರಾಹ್ಮಣರು ಅಂತ ಅವರನ್ನು ಕರೀತಾರೆ. ಹಾಗಾಗಿ ಆಂಗಿರಸ ಗೋತ್ರದಲ್ಲಿ ಆ ರಥೀತರರು ಎಂಬುದಾಗಿ ಒಂದು ಸಂತತಿಯನ್ನು ನಾವು ನೋಡ್ತೇವೆ. ಆಂಗಿರಸ ಗೋತ್ರದಲ್ಲಿ ರಥೀತರರು ಎಂಬುದಾಗಿಯೂ ಕೂಡ ಬರ್ತಾ ಇದ್ದಾರೆ ಅಂತ ಇಷ್ಟು ಅಂಬರೀಷ ಮಹಾರಾಜನ ವಂಶಾವಳಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮತ್ತೆ ಪುನಃ ಮನುವಿನ ವಂಶಕ್ಕೆ ಹೋಗ್ತಾರೆ. ಅಂದರೆ ಆ ಮನುವಿನ ಒಬ್ಬೊಬ್ಬ ಮಕ್ಕಳ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಶರ್ಯಾತಿ, ಪುಷಧ್ರ, ಕರುಷಕ ಮತ್ತೊಬ್ಬರ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಈಗ ಮನುವಿನಿಂದ ಡೈರೆಕ್ಟಾಗಿ ಹುಟ್ಟಿರತಕ್ಕಂತಹ ಇನ್ನೊಬ್ಬ ಮಗನ ಕಥೆಯನ್ನು ಹೇಳ್ತಾರೆ. ಯಾಕೆಂದರೆ ಶರ್ಯಾತಿಗೆ ನಾವು ಅಂಬರೀಷನಿಗೆ ಈ ಕಥೆಯನ್ನು ಮತ್ತೆ ನಾವು ಕೇಳಿದ್ದೇವೆ. ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರ್ ಘ್ರಾಣತಃ ಸುತಃ. ಆ ಯಾವ ಮನು ಇದ್ದಾನೆ, ಆ ಮನು ತಾನು ಸೀನುವಾಗ ತನ್ನ ಮೂಗಿನಿಂದ ಹುಟ್ಟಿ ಬಂದವನೇ ಇಕ್ಷ್ವಾಕು. ಇಕ್ಷ್ವಾಕು ಮಹಾರಾಜ ಮೂಗಿನಿಂದ ಹುಟ್ಟಿ ಬಂದ. ನೋಡಿ, ನಮಗೆ ಪ್ರಶ್ನೆ ಬರ್ತದೆ. ನಾನಾಗಲೇ ಹೇಳಿಬಿಟ್ಟೆ, ಅದಕ್ಕಾಗಿ ನಾನು ಆರಂಭದಲ್ಲೇ ಈ ಮಾತನ್ನು ಹೇಳಿದೆ. ಅಘಟಿತ ಘಟನೆ ನಡೆಯುತ್ತೆ. ಜಗತ್ತಿನಲ್ಲಿ ಎಲ್ಲಾದರೂ ಸೀನಿಯರ್ ಮಕ್ಕಳು ಹುಟ್ಟಾರಾ ಅನ್ನೋ ಪ್ರಶ್ನೆ ನಿಮಗೆ ಬರ್ತದೆ. ಆದರೆ ಭಗವಂತನ ಸಂಕಲ್ಪಾನುಸಾರವಾಗಿ ಅದು ಅಲ್ಲಿ ನಡೀತಾ ಇದೆ. ಆ ಇಕ್ಷ್ವಾಕು ಮಹಾರಾಜ ಏನಿದ್ದಾನೆ ನೋಡಿ, ಇಕ್ಷ್ವಾಕು ಮಹಾರಾಜ ಅವನು ಮನುವಿನ ಮಗನಾಗಿದ್ದಾನೆ. ಮನುವಿಗೆ ನಿಜವಾಗಲೂ ನೋಡಿದರೆ ಅವನ ಹೆಂಡತಿಯಲ್ಲಿ 9 ಜನ ಮಕ್ಕಳಷ್ಟೇ. 10 ಮಕ್ಕಳು ಅಂತ ಹೇಳಿದ್ದಾರೆ ಛತ್ರಿನ್ಯಾಯನ 10 ಮಕ್ಕಳು. ಆದರೆ ಅವನಿಂದ ಸಾಕ್ಷಾತ್ತಾಗಿ ಹುಟ್ಟಿದವನು ಇಕ್ಷ್ವಾಕು ಮಹಾರಾಜ. ಈ ಇಕ್ಷ್ವಾಕು ಮಹಾರಾಜನಿಗೆ 100 ಜನ ಮಕ್ಕಳು. ಅಲ್ಲಿ ವಿಕುಕ್ಷಿ, ನಿಮಿ, ದಂಡಕಾಹ ಎಂಬುದಾಗಿ 100 ಜನ ಮಕ್ಕಳು. ಪ್ರಸಂಗ ಬಂದಿದ್ದರಿಂದ 1-2 ಮಾತುಗಳನ್ನು ಇಕ್ಷ್ವಾಕು ರಾಜನ ಬಗ್ಗೆ ನಾವು ಕೇಳಬೇಕು. ಇಕ್ಷ್ವಾಕು ಮಹಾರಾಜ ಅವ ಏನು ಮಾಡಿದ ಅಂದರೆ ಅವನಿಗೆ ಒಳ್ಳೆಯ ಸಂತಾನವಾಗಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ವಿಶಿಷ್ಟವಾದ ತಪಸ್ಸನ್ನು ಮಾಡ್ತಾನೆ. ಭಾರೀ ತಪಸ್ಸನ್ನು ಮಾಡಿ ತಾನು ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವಾಗ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ಅವನಿಗೆ ಒಂದು ರಂಗನಾಥ ದೇವರನ್ನು ಕೊಡ್ತಾರೆ. ಇವತ್ತೇನು
ಶ್ರೀರಂಗದಲ್ಲಿ ನಾವು ರಂಗನಾಥ ದೇವರನ್ನು ನೋಡ್ತಾ ಇದ್ದೇವೆ. ಆ ರಂಗನಾಥ ದೇವರು ವಿಮಾನ ಸಹಿತವಾಗಿ ಬ್ರಹ್ಮದೇವರು ಯಾವಾಗಲೂ ಪೂಜೆ ಮಾಡ್ತಾ ಇರುವಂತಹ ವಿಷ್ಣು ರಂಗನಾಥ ದೇವರು. ಆ ರಂಗನಾಥ ದೇವರು ವಿಮಾನ ಸಹಿತವಾಗಿ ಇಕ್ಷ್ವಾಕು ಮಹಾರಾಜನಿಗೆ ಆ ವಿಮಾನವನ್ನು ಕೊಡ್ತಾರೆ. ಆ ಮಾತನ್ನ ಮಣಿಮಂಜರಿಯಲ್ಲಿ ನಾವು ಕೇಳ್ತೇವೆ. ನಾರಾಯಣ ಪಂಡಿತಾಚಾರ್ಯ ಇದನ್ನು ಉಲ್ಲೇಖ ಮಾಡ್ತಾರೆ. ತಪಸ್ತತ್ವ ವಿರಿಂಚಾತ್ ಸಹ ಲೇವೇ ರಂಗೇಶ್ವರಂ ಹರಿಂ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಇಕ್ಷ್ವಾಕು ಮಹಾರಾಜ ರಂಗನಾಥ ದೇವರನ್ನ ಕರೆದುಕೊಂಡು ಬಂದು ಅಯೋಧ್ಯದಲ್ಲಿ ಅದನ್ನು ಇಟ್ಟ. ಅಯೋಧ್ಯದಲ್ಲಿ ರಂಗನಾಥ ದೇವರಿದ್ದರೂ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದ. ಆ ಇಕ್ಷ್ವಾಕು ಮಹಾರಾಜನ ವಂಶದಲ್ಲಿಯೇ ದಶರಥ ಮಹಾರಾಜ ಬರ್ತಾನೆ. ದಶರಥ ಮಹಾರಾಜನು ಕೂಡ ಇದೇ ರಂಗನಾಥ ದೇವರ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾನೆ. ಆ ಮಾತನ್ನ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ದಶರಥನು ವೈಮಾನಿಕಂ ವಿಷ್ಣು ಅಂತಾರೆ. ವೈಮಾನಿಕಂ ವಿಷ್ಣು ಅಂದ್ರೆ ವಿಮಾನದಲ್ಲಿರುವಂತಹ ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ದ ದಶರಥ ಮಹಾರಾಜ ಅಂತ. ಮುಂದೆ ಏನಾಯಿತು ಅಂದ್ರೆ ಪ್ರಭು ರಾಮಚಂದ್ರ ದೇವರು ಕೂಡ ಈ ರಂಗನಾಥ ದೇವರ ಪೂಜೆಯನ್ನು ಮಾಡಿದ್ದಾರೆ. ಸ್ವಯಂ ತಾನೇ ರಾಮದೇವರೇ ತನ್ನ ಪೂಜೆಯನ್ನ ಮಾಡಿಕೊಂಡ. ರಾಮದೇವರು ಪೂಜೆಯನ್ನ ಮಾಡಿಕೊಂಡಾದ ಆಮೇಲೆ ಮುಂದಿನ ಕಥೆ ನಿಮಗೆಲ್ಲ ಗೊತ್ತಿದೆ. ರಾಮಾಯಣದಲ್ಲಿ ಬರತಕ್ಕಂತಹ ಕಥೆ, ಸೀತಾದೇವಿಯನ್ನು ರಾವಣ ಅಪಹಾರ ಮಾಡಿದ. ರಾಮದೇವರು ಸೇತುವೆಯನ್ನು ಕಟ್ಟಿದ್ರು, ರಾವಣನ ಸಂಹಾರ ಮಾಡಿದ್ರು. ಸೀತಾದೇವಿಯನ್ನ ಪುನಃ ಕರ್ಕೊಂಡು ಬಂದ್ರು. ಬರಬೇಕಾದಾಗ ಏನಾಯಿತು ಅಂದ್ರೆ ವಿಭೀಷಣನು ಬಂದ ರಾಮದೇವರ ಜೊತೆಗೆ. ಆ ವಿಭೀಷಣನನ್ನ ಆ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ, ಲಂಕಾಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ರು. ಅವ ರಾಮದೇವರ ಜೊತೆ ನಾನು ಬರ್ತೀನಿ ಅಂತ ಅಯೋಧ್ಯಕ್ಕೆ ಬಂದ ವಿಭೀಷಣ. ಅಯೋಧ್ಯಕ್ಕೆ ಬಂದಾಗ ರಾಮದೇವರು, ಇಷ್ಟು ಒಳ್ಳೆಯ ಭಕ್ತನಾಗಿದ್ದೀಯ ನೀನು, ಹಾಗಾದ್ರೆ ನಿನಗೇನು ಬೇಕಾದರೂ ವರ ಬೇಡು ಕೊಡ್ತೀನಿ ಅಂದ್ರು. ಆಗ ಅವ ಬೇಡಿರುವಂತಹ ದೇವರು ಯಾರು ಅಂದ್ರೆ ರಂಗನಾಥ ದೇವರನ್ನು ಬೇಡಿದ. ಸ್ವಾಮಿ, ಈ ರಂಗನಾಥ ದೇವರಿದ್ದಾರಲ್ಲ, ವಿಮಾನ ಸಹಿತವಾದ ರಂಗನಾಥನನ್ನು ನನ್ನನ್ನು ಕೊಡ್ರಿ, ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ವಿಮಾನ ಸಹಿತವಾದ ರಂಗನಾಥ ದೇವರನ್ನು ಪುಷ್ಪಕ ವಿಮಾನದಲ್ಲಿ ಇಟ್ಕೊಂಡು ಬಂದ. ಅವನು ಪುಷ್ಪಕ ವಿಮಾನದಲ್ಲಿ ಇಟ್ಕೊಂಡು ವಿಭೀಷಣ ಬರ್ತಾ ಇದ್ದಾನೆ. ಬರ್ತಾ ಇರುವ ಸಂದರ್ಭದಲ್ಲಿ ಆಗ ಇವತ್ತೇನು ಕಾವೇರಿ ಹೃದಯ ವಸನ್, ಕಾವೇರಿ ನದಿ ಇದೆ, ಆ ಕಾವೇರಿ ನದಿಯನ್ನು ನೋಡ್ತಾನೆ ಆ ವಿಭೀಷಣ. ಭಾರೀ ಸಂತೋಷವಾಗುತ್ತೆ. ಬಹಳ ಸುಂದರವಾಗಿ ನದಿ ಹರಿತಾ ಇದೆ ಅಂತ ಹೇಳಿ ಆ ವಿಮಾನವನ್ನು ಅಲ್ಲಿ ಇಟ್ಟು ತಾನು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಆಮೇಲೆ ಮತ್ತೆ ವಿಮಾನವನ್ನು ತೆಗೆದುಕೊಂಡು ಹೋಗಬೇಕು ಅಂತ ತಾನು ಅಪೇಕ್ಷೆ ಪಟ್ಟಿದ್ದ. ಆದರೆ ಪರಮಾತ್ಮನ ಸಂಕಲ್ಪ, ಭಗವಂತನ ಸಂಕಲ್ಪ ಏನು ಅಂದರೆ ನಾನು ಇಲ್ಲೇ ಇರಬೇಕು ಅಂತ ದೇವರ ಅಪೇಕ್ಷೆ ಪಟ್ಟ. ನಾನಲ್ಲೇ ಕಾವೇರಿಯ ಮಧ್ಯದಲ್ಲೇ ನಾನಿರಬೇಕು, ಕಾವೇರಿ ಹೃದಯದಲ್ಲಿ ನಾನು ವಾಸವಾಗಿರಬೇಕು ಅಂತ. ಎರಡು ಬದಿಯಲ್ಲಿ ಕಾವೇರಿ ಹರಿತಾಳೆ, ಅದರ ಮಧ್ಯದಲ್ಲಿ ರಂಗನಾಥ ದೇವರು ಆ ಊರಿನ ರಾಜರ ಸ್ವಪ್ನದಲ್ಲಿ ಹೋಗಿ ಪ್ರಾರ್ಥನೆ, ಈ ರೀತಿಯಾಗಿ ನಾನು ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದಾಗ ಆ ಎಲ್ಲ ರಾಜರು ಬಂದು ವಿಭೀಷಣನಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಈ ದೇವರನ್ನ ನೀವಿಲ್ಲೇ ಇಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಅವರೆಲ್ಲರ ಪ್ರಾರ್ಥನೆಯಂತೆ ವಿಭೀಷಣ ರಂಗನಾಥ ದೇವರನ್ನು ಅಲ್ಲೇ ಸ್ಥಾಪಿಸಿದ. ವಿಭೀಷಣ ಅಲ್ಲೇ ತಾನು ರಂಗನಾಥ ದೇವರನ್ನಿಟ್ಟ. ಮುಂದೆ ಆ ರಾಜರುಗಳು ದೊಡ್ಡದಾದ ರಂಗನಾಥ ದೇವರ ಗುಡಿಯನ್ನು ಕಟ್ಟಿದರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಆ ರಂಗನಾಥ ದೇವರು, ವಿಭೀಷಣ ಪ್ರತಿನಿತ್ಯವೂ ರಂಗನಾಥ ದೇವರ ಪೂಜೆಯನ್ನು ಮಾಡ್ತಾನೆ. ಇವತ್ತಿಗೂ ರಂಗನಾಥ ದೇವರ ಪೂಜೆಯನ್ನು ವಿಭೀಷಣ ಸಾಯಂಕಾಲ ಬಂದು ಮಾಡಿ ಹೋಗ್ತಾನೆ ಅನ್ನುವ ಪ್ರತೀತಿ ಉಂಟು. ಅದಕ್ಕಾಗಿ ಅವನು ಮತ್ತೆ ಈ ಕಲ್ಪ ಮುಗಿಯುವವರೆಗೂ ಇರ್ತಾನೆ, ಚಿರಂಜೀವಿ. ವಿಭೀಷಣ ಚಿರಂಜೀವಿ ಆಗಿದ್ದಾನೆ. ಹಾಗಾಗಿ ನಾವು ಕೇಳ್ತೇವಲ್ಲ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಅಶ್ವತ್ಥಾಮ ಬಲಿಹಿ ವ್ಯಾಸಃ ಕೃಪಃ ಪರಶುರಾಮಶ್ಚ ಸಪ್ತೇತೆ ಚಿರಜೀವಿನಃ ಅಂತ ಕೇಳ್ತೀವಲ್ಲ, ಅದರಲ್ಲಿ ವಿಭೀಷಣನು ಕೂಡ ಚಿರಜೀವಿಯಾಗಿದ್ದಾನೆ. ಅದಕ್ಕಾಗಿ ರಂಗನಾಥ ದೇವರು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಿದ್ದಾರೆ. ರಂಗನಾಥ ದೇವರು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿಕೊಂಡು ಮಲಗಿದ್ದಾರೆ. ಯಾಕೆಂದರೆ ವಿಭೀಷಣನನ್ನು ನೋಡಬೇಕು ಅನ್ನುವ ಅಪೇಕ್ಷೆಯಿಂದ ಮಲಗಿದ್ದಾರೆ. ಹಾಗಾಗಿ ವಿಭೀಷಣ ಬಂದು
ಪೂಜೆಯನ್ನು ಮಾಡಿ ಹೋಗ್ತಾನೆ ಅಂತ ಈ ಪ್ರಸಂಗದಲ್ಲಿ ರಂಗನಾಥ ದೇವರ ಮಹಿಮೆಯನ್ನು ಒಂದು 5 ನಿಮಿಷ ನಾವು ಕೇಳೋದಕ್ಕಾಯ್ತು. ಯಾಕೆಂದ್ರೆ ಆ ರಂಗನಾಥ ದೇವರು ಈ ಸೂರ್ಯವಂಶದಕ್ಕೇನೆ ಕುಲ ದೇವತೆ ಆಗಿದ್ದಾರೆ. ಹಾಗಾಗಿ ಅಲ್ಲಿಂದ ಆ ಮನುವಿನ ಮಗನಾಗಿರ್ತಕ್ಕಂತಹ ಇಕ್ಷ್ವಾಕು ತೆಗೆದುಕೊಂಡು ಬಂದಿದ್ದಾನೆ. ಮುಂದೆ ಆ ಇಕ್ಷ್ವಾಕುವಿನ ಮಕ್ಕಳಾಗಿರ್ತಕ್ಕಂತಹ ವಿಕುಕ್ಷಿ, ನಿಮಿ ಮೊದಲಾದವರೆಲ್ಲರೂ ಕೂಡ ಆರ್ಯಾವರ್ತ ದೇಶಕ್ಕೆ ಅವರು ಅಧಿಪತಿಗಳಾಗ್ತಾರೆ. ಈ ಅಯೋಧ್ಯ ಪಟ್ಟಣ ಆರ್ಯಾವರ್ತದಲ್ಲೇ ಬರುತ್ತೆ. ಆರ್ಯಾವರ್ತ ಅಂತ ಒಂದು ಪ್ರದೇಶ, ಸುಂದರವಾದ ಪ್ರದೇಶ ಅದು. ಅಲ್ಲಿ ಮತ್ತೆ ಈ ಎಲ್ಲ ರಾಜರುಗಳಾಗಿದ್ದಾರೆ. ಸಯೇಕದ ಅಷ್ಟಕಾಶ್ರಾದ್ಧೆ ಇಕ್ಷ್ವಾಕು ಸುತಮಾದಿಶತ ಮಾಂಸಂ ಆನೀಯತಾಂ ಮೇಧ್ಯಂ ವಿಕುಕ್ಷೆ ಗಚ್ಚಮಾಚರಂ. ಒಂದು ದಿವಸ ಏನಾಯಿತು ಅಂದರೆ, ತನ್ನ ಮಗನಾಗಿರ್ತಕ್ಕಂತಹ ವಿಕುಕ್ಷಿಗೆ ಈ ಇಕ್ಷ್ವಾಕು ಮಹಾರಾಜ ಅಷ್ಟಕಾಶ್ರಾದ್ದ ಅಂತ ಬರುತ್ತೆ. ಇವಾಗ ನೋಡಿರ್ತೀರಿ ಪಂಚಾಂಗದಲ್ಲಿ, ಇವತ್ತೇ ಇದೆ ಅಷ್ಟಕಾಶ್ರಾದ್ದ, ಅಷ್ಟಮಿ. ಹಾಗಾಗಿ ಆ ಶ್ರಾದ್ದವನ್ನು ಮಾಡ್ತಾ ಇರ್ತಾನವನು. ಅದೆಲ್ಲ ಷಣ್ಣವತಿ ಶ್ರಾದ್ದದಲ್ಲಿ ಬರ್ತದೆ. ಹಾಗಾಗಿ ಮಾಡ್ತಾ ಇರೋ ಸಂದರ್ಭದಲ್ಲಿ ತನ್ನ ಮಗನಿಗೆ ಹೇಳ್ತಾನೆ, ನೀನು ಹೋಗಿ ಕಾಡಿಗೆ ಹೋಗಿ ಒಳ್ಳೆಯ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಹೇಳಿದಾಗ ಅವನು ಹೋಗಿ ಮಾಂಸವನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗ್ತಾನೆ. ಒಂದು ಮೊಲದ ಮಾಂಸವನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ. ಬರುವ ಸಂದರ್ಭದಲ್ಲಿ ತುಂಬ ಹಸಿವೆಯಾಗತ್ತೆ. ಅದರಲ್ಲಿ ಸ್ವಲ್ಪ ಅರ್ಧ ತಿಂದು ಅರ್ಧ ತಗೊಂಡು ಬರ್ತಾನೆ. ಅದನ್ನ ತಂದಿಡ್ತಾನೆ, ಪಿತೃದೇವತೆಗಳಿಗೋಸ್ಕರ ತಂದಿಡ್ತಾನೆ. ನೋಡ್ತಾರೆ. ನೋಡಿದಾಗ ಗೊತ್ತಾಯಿತು ಆ ಋಷಿಗಳಿಗೆ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಗೊತ್ತಾಯಿತು. ನೋಡಿ ಅವರಿಗೆ ಹೇಳ್ತಾರೆ, ದುಷ್ಟವೇತದ ಅಕರ್ಮಕಂ, ಇದು ಸರಿಯಾದದ್ದಲ್ಲ, ಇದನ್ನು ತಗೋಬಾರ್ದು, ಅವರು ತಿಂದಿಟ್ಟಿದ್ದಾರೆ ಇದನ್ನ ಅಂದಾಗ ಬಹಳ ಸಿಟ್ಟು ಬರುತ್ತೆ ಆ ಇಕ್ಷ್ವಾಕು ಮಹಾರಾಜನಿಗೆ. ತನ್ನ ಮಗನನ್ನ ದೇಶದಿಂದ ಹೊರಗೆ ಕಳಿಸ್ಬಿಡ್ತಾನೆ, ಬಹಿಷ್ಕಾರ ಹಾಕಿಬಿಡ್ತಾನೆ. ಹೊರಟೋಗ್ನಿ ಇಲ್ಲಿಂದ, ಇರಬೇಡ ಅಂತ ಕಳಿಸ್ಬಿಡ್ತಾರೆ. ಕಳಿಸಿ ಆದ ಮೇಲೆ ಅವನು ಮತ್ತೆ ಅಲ್ಲಿಂದ ಹೊರಟೋದ. ಎಷ್ಟೋ ದಿವಸ ಹೊರಟೋಗ್ಬಿಡ್ತಾನೆ. ಹೋಗಿ ಆದ ಮೇಲೆ ಪುನಃ ಮತ್ತೆ ಬರ್ತಾನೆ. ಆಗ ಅವನಿಗೆ ಹೆಸರೇನು ಬಂತು ಅಂದರೆ ಶಶಾದ ಅಂತ ಹೆಸರು ಬಂತು. ಶಶ ಅಂದರೆ ಮೊಲ, ಅದ ಅಂದರೆ ತಿಂದವನು. ಅದಕ್ಕಾಗಿ ಅವನಿಗೆ ಶಶಾದ ಅಂತ ಹೆಸರು ಬರ್ತಾ ಇದೆ. ಹಾಗಾಗಿ ಶಶಾದ ಎಂಬತಕ್ಕಂತಹ ಒಬ್ಬ ಮಗ ಬಂದಿದ್ದಾನೆ. ಅವನಿಗೆ ಪುರಂಜಯ ಎಂಬುದಾಗಿ ಮಗ ಹುಟ್ಟಿದ್ದಾನೆ. ಅವನಿಗೆ 3 ಹೆಸರಿದೆ: ಪುರಂಜಯ, ಇಂದ್ರವಾಹ, ಕಕುತ್ಸ ಎಂಬುದಾಗಿ 3 ಮತ್ತೆ ಹೆಸರುಗಳನ್ನು ನಾವು ನೋಡ್ತೇವೆ. ಏನಾಯಿತು ಅಂದರೆ, ಕೃತಯುಗದ ಅಂತ್ಯಭಾಗದಲ್ಲಿ ದೇವತೆಗಳೆಲ್ಲ ದಾನವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರಬೇಕಾದಾಗ ಆಗ ಇವನು ಈ ಭೂಲೋಕದ ರಾಜನಾಗಿದ್ದ ಪುರಂಜಯ. ಇವನಿಗೆ ಬಂದು ಕೇಳ್ತಾರೆ, ಸಹಾಯ ಮಾಡಬೇಕಪ್ಪ, ನೀನು ಬರ್ತೀಯಾ ನಮ್ಮ ಜೊತೆಗೆ ಯುದ್ಧವನ್ನು ಆಡು, ದೈತ್ಯರನ್ನು ಸಂಹಾರ ಮಾಡು ಅಂತ ಕೇಳಿದಾಗ, ಸಾಮಾನ್ಯವಾಗಿ ನೋಡಿ ನಾವು ಈ ಶಬ್ದ ಆಡ್ತೇವೆ. ಯಾರಾದರೂ ಬಂದು ಬೇಡಬೇಕಾಗಿತ್ತು ಅಂದರೆ, ಇಲ್ರಿ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ, ನೀವು ಕೈ ಜೋಡಿಸ್ರಿ ಅಂತೇನು ಶಬ್ದ ಆಡ್ತೀವಿ. ಇದು ಪುರಾಣ ಕಾಲದಂದು ಬಂದದ್ದು. ಪಾರ್ಷ್ಣಿಗ್ರಾಹೋ ವೃತೋ ವೀರಃ ಅಂತಾರೆ. ಭಾಗವತದಲ್ಲಿ ಹೇಳ್ತಾರೆ, ಪಾರ್ಷ್ಣಿಗ್ರಾಹೋ ವೃತೋ ವೀರಃ, ನನ್ನ ಕೈ ಜೋಡಿಸಪ್ಪ, ನೀ ಜೋಡಿಸಿದೆ ಅಂದರೆ ನಿನ್ನ ಜೊತೆಗೆ ನಾವೆಲ್ಲ ದೈತ್ಯರನ್ನು ಸಂಹಾರ ಮಾಡಬಹುದು ಅಂತ ಕೇಳಿದಾಗ ಅವನು ಒಂದೇನೋ ನಿಯಮವನ್ನು ಹಾಕ್ತಾನೆ. ಏನಿಲ್ಲ, ನಾನು ಯುದ್ಧವಾಡಬೇಕು ಅಂತಾದರೆ ಇಂದ್ರದೇವರು ಎತ್ತಾಗಿ ಬರಬೇಕು ಅಂತ ಕೇಳ್ತಾನೆ. ಅವನು ಇಂದ್ರದೇವರು ಎತ್ತಾಗಿ ಬರಬೇಕು ಅಂತ ಕೇಳ್ತಾನೆ. ಕೇಳಿದಾಗ ಇಂದ್ರದೇವರು ನಾನ್ಯಾಕೆ ಎತ್ತೆ ಆಗಬೇಕು, ನಾನ್ಯಾಕೆ ವೃಷಭನಾಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಮಾಡಿದಾಗ ದೇವರು ಹೇಳ್ತಾನೆ, ವಿಷ್ಣೋಹೋ ವಿಶ್ವಾತ್ಮನಃ ಪ್ರಭೋಹೋ. ನೋಡಿ, ಅದೇ ಮಾತನ್ನು ನಾನು ಹೇಳಿದೆ ಆಗಲೇ. ಪರಮಾತ್ಮ ಹೇಳಿದ, ನಾನು ಹೇಳ್ತಾ ಇದ್ದೇನೆ ಇಂದ್ರ, ನೀ ಸದ್ಯಕ್ಕೆ ವೃಷಭನಾಗು ಅಂತ ಹೇಳ್ತಾರೆ. ಆ ವೃಷಭದ ಮೇಲೆ ಕೂತ್ಕೊಂಡು ದೈತ್ಯರ ಜೊತೆಗೆ ಯುದ್ಧವಾಡ್ತಾನೆ. ಇಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಮಾತನ್ನ ಬಹಳ ಸುಂದರವಾಗಿ ಅದನ್ನು ತಿಳಿಸ್ತಾರೆ. ವಿಶ್ವಾತ್ಮನಃ ಪ್ರಭೋಹೋ ಅಂತಾರೆ. ಪರಮಾತ್ಮ ಹೇಳಿದಂತೆ, ನೋಡು, ನಾನು ವಿಶ್ವಾತ್ಮ. ದೇವರಂತಾನೆ ಇಂದ್ರದೇವರಿಗೆ, ನಾನು ವಿಶ್ವಾತ್ಮ. ವಿಶ್ವ ಅಂದರೆ ಜಗತ್ತು, ಜಗತ್ತನ್ನೇ ದೇಹವಾಗಿ ಮಾಡಿಕೊಂಡಿದ್ದೇನೆ. ಅಂದರೆ ಮಮಕಾರ ರಹಿತನಾದ ನಾನೇ ಮೀನನಾಗಿದ್ದೇನೆ. ಹೌದಾ? ಮೀನನಾಗಿದ್ದೇನೆ, ಕುರ್ಮನಾಗಿದ್ದೇನೆ, ವರಾಹನಾಗಿದ್ದೇನೆ, ಸಿಂಹನಾಗಿದ್ದೇನೆ ಅಂದ ಮೇಲೆ
ನೀನೇನಪ್ಪ ಎತ್ತಾಗ್ಲಿಕ್ಕೆ ಇಷ್ಟ ಯಾಕೆ ವಿಚಾರ ಮಾಡ್ತಾ ಇದ್ದಿ, ಎತ್ತಾಗು ಅಂತ ಹೇಳೋದಕ್ಕೆ ಅಲ್ಲಿ ಶಬ್ದ ಬಳಸಿದ್ದಾರೆ, ವಿಶ್ವಾತ್ಮ ಎಂಬ ಶಬ್ದವನ್ನ ಬಳಸ್ತಾರೆ ಅಂತ ಸತ್ಯಧರ್ಮ ತೀರ್ಥರು ನಮಗೆ ತಿಳಿಸ್ತಾರೆ. ಆ ಪ್ರಕಾರವಾಗಿ ಆ ಯಾವ ರಾಜ ಇದ್ದಾನೆ ಪುರಂಜಯ ಎನ್ನುವಂತಹ ರಾಜ, ಅವನು ಇಂದ್ರವಾಹ ಅಂತ ಕರೆಸ್ಕೊಂಡ. ಅವನ ಮೇಲೆ ಇಂದ್ರದೇವರು ಮತ್ತೆ ವೃಷಭರಾಗ್ತಾರೆ. ಅದರ ಮೇಲೆ ಕೂತ್ಕೊಂಡು ತಾನು ಯುದ್ಧವನ್ನ ಆಡ್ತಾನೆ. ಆ ಇಂದ್ರದೇವರು ವೃಷಭರಾಗಿದ್ರು ಅನ್ನೋದಕ್ಕೆ ಇದು ಒಂದು ಕಥೆ ನಮಗೆ ಅನುಕೂಲವಾಗತ್ತೆ. ಅಂದರೆ ಆ ವೃಷಭರಾದ ಇಂದ್ರದೇವರೇ ಮುಂದಿನ ಜನ್ಮದಲ್ಲಿ ವೃಷಭರಾದರು, ಶ್ರೀಮದಾಚಾರ್ಯರ ಶಿಷ್ಯರಾದರು. ಆ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಎಲ್ಲ ಶಾಸ್ತ್ರವನ್ನು ಶ್ರವಣ ಮಾಡಿದ್ರು ಅಂತ ನಾವೇನು ಕೇಳ್ತೇವೆ. ಅದಕ್ಕೆ ಇದು ಒಂದು ಗಮಕ. ಅಂದರೆ ಇದು ಅತ್ಯಂತ ಪ್ರಮಾಣ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಇದೇ ಇಟ್ಕೊಂಡೇ ಮತ್ತೆ ಇಂದ್ರದೇವರು ಎತ್ತಾದರು ಅಂತ ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಕಥೆಯಂತೂ ಹೀಗೆ ಬಂದಿದೆ. ಇಂದ್ರದೇವರು ಎತ್ತಾದರೆ ಮಾತ್ರ ನಾನು ಯುದ್ಧ ಮಾಡ್ತೀನಿ ಅಂತ ರಾಜ ಕೇಳಿದಾಗ ಅವರ ಮೇಲೆ ಕೂತ್ಕೊಂಡು ಯುದ್ಧವನ್ನು ಆಡಿದ್ದಾನೆ. ಘನಘೋರವಾದ ಯುದ್ಧವಾಯಿತು. ಯುದ್ಧ ಆಡಬೇಕಾದಾಗಲೂ ಕೂಡ ಏನಾಯಿತು ಅಂದರೆ ಆ ವೃಷಭದ ಮೇಲೆ ಬೆನ್ನು ಬಂದಿರುತ್ತೆ, ಡುಬ್ಬ ಮೇಲೆ ಹೀಗೆ ಅದೇನು ಬಂದಿರ್ತದಲ್ಲ, ಅದಕ್ಕೆ ಕಕುತ್ ಅಂತ ಕರೀತಾರೆ. ಅದಕ್ಕೆ ಕಕುತ್ ಅಂತ ಕರೀತಾರೆ. ಅದರ ಮೇಲೆ ಕೂತ್ಕೊಂಡು ಯುದ್ಧವಾಡಿದ. ಅದಕ್ಕಾಗಿ ಅವನಿಗೆ ಕಕುತ್ಸ ಅಂತ ಇನ್ನೊಂದು ಹೆಸರು ಬಂತು. ಒಂದನೇದ್ದು ಇಂದ್ರವಾಹ, ಆಮೇಲೆ ಕಕುತ್ಸ ಎಂಬುದಾಗಿ ಹೆಸರು ಬಂತು. ಹಾಗಾಗಿ ಏನಾಯಿತು ಅಂದರೆ ಇವರ ವಂಶದಲ್ಲಿ ಬರುವವರಿಗೆಲ್ಲರಿಗೂ ಕೂಡ ಸ್ವಲ್ಪ ಒಳ್ಳೆ ಪರಾಕ್ರಮಿಗಳು ಕಾಕುತ್ಸ ಅಂತ ಕರೆಯುವಂತಹ ಒಂದು ಪ್ರಸಂಗ ಬಂದಿದ್ದರಿಂದ ರಾಮಚಂದ್ರ ದೇವರಿಗೆ ಕಾಕುತ್ಸ ಅಂತ ಕರೀತಾರೆ. ರಾಮಚಂದ್ರ ದೇವರಿಗೇನೆ ಕಾಕುತ್ಸ ಅಂತ ಕರೀತಾರೆ. ಯಾಕೆಂದ್ರೆ ಕಕುತ್ಸನ ವಂಶದಲ್ಲಿ ಬಂದವರು ಅನ್ನೋದಕ್ಕಾಗಿ ಅವರಿಗೆ ಕಾಕುತ್ಸ ಅಂತ ಕರೀತಾರೆ. ಹೀಗೆ ಅನೇಕ ವಿಧವಾದ ಪುರಗಳನ್ನ, ದೈತ್ಯರನ್ನ ಸಂಹಾರ ಮಾಡಿ ಎಲ್ಲ ಪುರಗಳನ್ನ ಗೆದ್ದು ಅವನು ಧನವನ್ನೆಲ್ಲವನ್ನೂ ಕೂಡ ತಂದು ಇಂದ್ರದೇವರಿಗೆ ಸಮರ್ಪಣೆ ಮಾಡಿದಾದ್ದರಿಂದಾಗಿ ಪುರಂಜಯ. ಇಂದ್ರದೇವರನ್ನೇ ವಾಹವಾಗಿ ಮಾಡಿಕೊಂಡ, ಅದಕ್ಕಾಗಿ ಇಂದ್ರವಾಹ. ಆ ಇಂದ್ರವಾಹವಾದ ವೃಷಭದ ಕಕುತ್ತಿನ ಮೇಲೆ ಕೂತ್ಕೊಂಡು ಯುದ್ಧವಾಡಿದ, ಅದಕ್ಕಾಗಿ ಕಕುತ್ಸ ಎಂಬುದಾಗಿ ಹೀಗೆ ಅವನಿಗೆ ಹೆಸರುಗಳು ಬಂತು ಅಂತ ಕೇಳ್ತಾರೆ. ಈ ಪುರಂಜಯನಿಗೆ ಅನೇನ ಎಂಬತಕ್ಕಂತಹ ಮಗನಾಗ್ತಾನೆ. ಅವನಿಗೆ ಪೃಥು, ಅವನಿಗೆ ವಿಶ್ವಗಂಧಿ, ಅವನಿಗೆ ಚಂದ್ರ, ಅವನ ಮಗನೇ ಯುವನಾಶ್ವ ಎಂಬುದಾಗಿ ನಾವು ಕೇಳ್ತೇವೆ. ಈ ಯುವನಾಶ್ವನ ಮಗ ಶಾವಸ್ತಿ ಅಂತ. ಆ ಶಾವಸ್ತಿ ಎನ್ನುವಂಥವನಿಂದಲೇನೆ ಶಾವಸ್ತಿ ಎನ್ನುವಂತಹ ಪಟ್ಟಣ ನಿರ್ಮಿತವಾಗಿದೆ ಅಂತ ನಾವು ಕೇಳ್ತೇವೆ. ಆಮೇಲೆ ಅವನಿಗೆ ಬೃಹದಶ್ವ, ಆ ಬೃಹದಶ್ವನಿಗೆ ಕೋಲಯಾಶ್ವಕ ಎಂಬುದಾಗಿ ಒಬ್ಬ ಮಗನಾಗ್ತಾನೆ. ಈ ಕೋಲಯಾಶ್ವಕ ಏನಿದ್ದಾನಲ್ಲ, ಇವನಿಗೆ ನೋಡಿ ಹೇಳ್ತಾರೆ 21,000 ಜನ ಮಕ್ಕಳಾದ್ರಂತೆ. ನೋಡಿ, 21,000 ಜನ ಮಕ್ಕಳಾದ್ರಂತೆ. ಅದನ್ನೇ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಈಗ ಸಾಮಾನ್ಯವಾಗಿ ಇವತ್ತು ಮೆಡಿಕಲ್ ಸೈನ್ಸ್ ಇಂದ ಪ್ರೂಫ್ ಆಗಿರುವಂತಹ ವಿಚಾರ ಏನು ಅಂದರೆ, ಒಬ್ಬ ಪುರುಷನಿಂದ ಒಂದು ಬಾರಿ ಗರ್ಭಧಾರಣೆ ಆಗಬೇಕಾದ್ರೆ 1,000 ಮಕ್ಕಳನ್ನ ಪಡೆಯುವಷ್ಟು ಅವನಿಗೆ ಸಾಮರ್ಥ್ಯ ಇರ್ತದೆ ಅಂತ ನಾವು ಕೇಳ್ತೇವೆ. ನೋಡ್ರಿ, ಆ ಪುರುಷನಿಂದ ಸ್ತ್ರೀಯಲ್ಲಿ ಗರ್ಭಧಾರಣೆ ಆಗಬೇಕಾದ್ರೆ ಒಬ್ಬನೇ ಪುರುಷನಿಂದ 1,000 ಮಕ್ಕಳನ್ನ ಪಡೆಯುವಷ್ಟು ಸಾಮರ್ಥ್ಯ ಇರ್ತದೆ. ಆದರೆ ಆ ಪುರುಷರ ಅಂಶಗಳು ಸ್ತ್ರೀಯರ ಅಂಶಗಳೆರಡೂ ಕೂಡ ವಿರುದ್ಧವಾಗಿ ಘರ್ಷಣೆಯಾದಾಗ ಒಂದ್ಯಾವುದೋ ಮಗು, ಒಂದ್ಯಾವುದೋ ಜೀವ ಅಲ್ಲಿ ಕ್ಲಿಕ್ ಆಗುತ್ತೆ. ಆ ದೃಷ್ಟಿಯಿಂದ ಒಬ್ಬನೇ ಮಗ, ಕೆಲವೊಬ್ರಿಗೆ 2 ಮಕ್ಕಳು, ಒಂದೇ ಗರ್ಭದಲ್ಲಿ 2 ಮಕ್ಕಳು, ಕೆಲವೊಬ್ರಿಗೆ 3 ಮಕ್ಕಳು, 10 ಜನ ಮಕ್ಕಳು. ಇವತ್ತು ನೋಡ್ತೇವಲ್ಲ, ಅನೇಕ ಜನರಿಂದ ನಾವು ಕೇಳ್ತೇವೆ, ಕೆಲವೊಬ್ಬರಿಗೆ 10 ಜನ ಮಕ್ಕಳು ಹುಟ್ಟಿದ್ದಾರೆ ಅಂತ ಕೇಳ್ತೇವೆ. ಯಾಕೆ ಅಂದರೆ ಆ ಒಂದು ದೇವರ ಸಂಕಲ್ಪ, ಅದಕ್ಕೆ ಮುಖ್ಯವಾಗಿ ದೇವರ ಅನುಗ್ರಹ. ನಾನು ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಬಂದೆ ಅಂದರೆ, ಇವತ್ತಿನ ಕಲಿಯುಗದ ಆ ಒಂದು ಧರ್ಮದಲ್ಲಿ, ಕಲಿಯುಗದಲ್ಲೇನೆ ಒಬ್ಬ ಪುರುಷರಿಗೆ ಒಬ್ಬ ಸ್ತ್ರೀಯರಿಗೆ ಇಂತಹ ಸಾಮರ್ಥ್ಯ ಇದೆ ಅಂದ ಮೇಲೆ ಆಗಿನ ಕಾಲದ ರಾಜರಿಗೆ 21,000 ಜನ ಮಕ್ಕಳನ್ನು ಹೆಂಗೆ ಪಡೆದ್ರು, ಇದು ಸುಳ್ಳು ಅಂತ ಅನ್ಬೇಡಿ. ಮುಂದೆ ಬರುವ ಸಗರ ಮಹಾರಾಜನ 60,000 ಜನ ಮಕ್ಕಳಾಗಿದ್ದಾರೆ, ಅದು ಸುಳ್ಳು ಅನ್ಬೇಡಿ. ಅದಕ್ಕಾಗಿ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಏನು ಅಂದರೆ, ನೀವು ಸಾಮರ್ಥ್ಯವನ್ನು ತಿಳ್ಕೊಳ್ರಿ ಅಂತಾರೆ. ಈಗ ನಾವು ನೀರು ಕುಡಿತಾ ಇದ್ದೇವೆ. ನೀರು ಕುಡಿತಾ ಇದ್ರೆ ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಎಷ್ಟು ನೀರು ಕುಡಿದಿರಬಹುದು?
ವಿಚಾರ ಮಾಡಿ. ಒಂದು ದಿವಸಕ್ಕೆ ಒಂದು 2 ಲೀಟರ್ ನೀರು ಕುಡಿತೀವಿ ಅಂತ ಇಟ್ಕೊಂಡ್ರೂ ಕೂಡ 50 ವರ್ಷ 70 ವರ್ಷ 80 ವರ್ಷ ಬದುಕಿದವರ ಕುಡಿದ ನೀರನ್ನು ಎಣಿಸಿದರೆ ಎಷ್ಟಾಗತ್ತೆ? ನಮಗೆ ಕಲ್ಪನಾ ಬರ್ಲಿಕ್ಕೆ ಸಾಧ್ಯ ಉಂಟಾ? ಅಷ್ಟು ನೀರು ಕುಡಿದಾರ್ರಿ ಇವರು ಅಂತ ಯಾರಿಗಾದ್ರು ಅಂದರೆ ಬೈದೇ ಬಿಡ್ತಾರೆ. ಏನ್ರಿ ಇವರು 10,000 ಲೀಟರ್ ನೀರು ಕುಡಿದಾರೆ ಅಂದರೆ ಬೈದು ಬಿಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಅಷ್ಟು 10,000 20,000 ಲೀಟರ್ ನೀರು ಕುಡಿಯುವುದನ್ನ ಒಂದೇ ದಿವಸ ಕುಡಿಯುವ ಸಾಮರ್ಥ್ಯ ಇರಲ್ಲ ಅಂತ ಯಾಕಂತೀರಿ? ಅಗಸ್ತ್ಯರು ಸಮಗ್ರವಾದ ಸಮುದ್ರವನ್ನು ಕುಡಿದ್ರು, ಸಮಗ್ರವಾದ ಸಮುದ್ರವನ್ನ ಆಪೋಷಣ ಮಾಡಿದ್ರು ಅಂತೀರಿ. ಅದೇ ನಿಮಗೆ ಈ ಸಾಮರ್ಥ್ಯ ಇದ್ದಾಗ ಅವ್ರಿಗೆ ಆ ಸಾಮರ್ಥ್ಯ ಯಾಕಿರ್ಲಿಕ್ಕಿಲ್ಲ. ಹಾಗಾಗಿ ಪುರಾಣದಲ್ಲಿ ಬಂದ ಕಥೆಗಳನ್ನು ನಾವು ಹಂಗೆ ಒಮ್ಮೆ ಅಪಲಾಪ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಖಂಡನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿರುವ ಸತ್ಯಾಂಶವನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಇವನೇನ್ ಮಾಡಿದ ಅಂದ್ರೆ ಆ ಉದಂಕ ಋಷಿಗಳ ಪ್ರೀತಿಗೋಸ್ಕರವಾಗಿ ಅವರಿಗೆ ಏನೋ ಅನುಗ್ರಹ ಸಹಾಯ ಮಾಡಬೇಕು ಅಂತ ಹೇಳಿ ದುಂದು ಎನ್ನುವಂತಹ ಅಸುರ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನೆ. ಸುಮಾರು 21,000 ಜನ ಮಕ್ಕಳನ್ನು ಕರ್ಕೊಂಡು ಹೋಗಿ ದುಂದುವನ್ನ ಸಂಹಾರ ಮಾಡಿದ್ದಾನೆ. ಅದಕ್ಕೆ ಅವನಿಗೆ ಹೆಸರೇನು ಬಂತು ಅಂದ್ರೆ ದುಂದುಮಾರ ಎಂಬುದಾಗಿ ಹೆಸರು ಬಂದಿದೆ. ಈ ದುಂದುಮಾರನ ಇಲ್ಲಿ ಈ ಸಂದರ್ಭದಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಈ ದುಂದುಮಾರ ಎನ್ನುವಂತಹ ಅರ್ಥವನ್ನ ಇವನು ಅನೇಕ ಜನ ದುಂದು ಎನ್ನುವಂತಹ ರಾಕ್ಷಸರಿದ್ರು, ಅವರನ್ನು ಸಂಹಾರ ಮಾಡಿದ್ದಾನೆ. ಆದರೆ ಪರಮಾತ್ಮನೇ ವಾಮನಾವತಾರದಲ್ಲಿ ಇಡೀ ಸಮಗ್ರವಾದ ಜಗತ್ತನ್ನ ವ್ಯಾಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪಾದದಿಂದ ಸಮುದ್ರದ ಒಳಗಡೆ ಇರತಕ್ಕಂತಹ ಏನೊಂದು ದೈತ್ಯರಿದ್ದರೋ ಅವರನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ ಅನ್ನುವುದನ್ನು ಕಥೆಯನ್ನ ನೀವು ವಿಶೇಷವಾಗಿ ನೆನಪಿಸಿಕೊಳ್ಳಿ ಅಂತಾರೆ. ಅಂತಹ ದುಂದು ಎನ್ನುವಂತಹ ರಾಕ್ಷಸ ಏನ್ ಮಾಡಿದ್ದಾನೆ ಅಂದರೆ ಯುದ್ಧವಾಡಬೇಕಾದಾಗ 21,000 ಮಕ್ಕಳನ್ನೂ ಸಂಹಾರ ಮಾಡಿದ್ದಾನೆ. ಕೇವಲ 3 ಜನ ಮಾತ್ರ ಉಳಿದ್ರಂತದ್ರಲ್ಲಿ. 21,000 ಮಕ್ಕಳಲ್ಲಿ ದುಂದು ಸಂಹಾರ ಮಾಡಿದಾಗ ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಎಂಬುದಾಗಿ 3 ಜನ ಉಳಿದಿದ್ದಾರೆ. ಆ ದೃಢಾಶ್ವನ ಮಗನೇ ಹರಿಯಶ್ವ, ಅವನ ಮಗ ನಿಕುಂಭನ ಮಗನೇ ಬರಹಣಾಶ್ವ, ಆಮೇಲೆ ನಿಕುಂಭನಿಗೆ ಕೃಶಾಶ್ವ, ಸೇನಜಿತ್ ಎಂಬುದಾಗಿ ಮಕ್ಕಳಾಗ್ತಾರೆ. ಅವನಿಗೆ ಯುವನಾಶ್ವ ಎಂಬುದಾಗಿ ಇನ್ನೊಬ್ಬ ಮಗನ. ಈ ರೀತಿಯಾಗಿ ಹೆಸರುಗಳು ಸ್ವಲ್ಪ ರಿಪಿಟೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಂಬರೀಷ ಅನ್ನುವ ರಾಜ ಒಬ್ಬನೇ ಇಲ್ಲ, 3 ಜನ ಬರ್ತಾರೆ. ಅಂಬರೀಷ ಎನ್ನುವ ರಾಜ ಮುಂದೆ ಒಬ್ಬ ಬರ್ತಾನೆ. ಪ್ರಾಯ ಅದೇನನ್ಸುತ್ತೆ ಅಂದ್ರೆ ತಮ್ಮ ಪೂರ್ವಜರ ಹೆಸರನ್ನು ಮಕ್ಕಳಿಗೆ ಇಡಬೇಕು ಅನ್ನುವ ಪದ್ಧತಿ ಆಗಿನ ಕಾಲದಿಂದಲೇ ಬಂತು ಏನು ಅಂತ. ಆಗಿನ ಕಾಲದಲ್ಲೇ ರಾಜರ ಕಾಲದಲ್ಲೇ ಆ ಒಂದು ಸಂಪ್ರದಾಯ ಬಂದಿರಬೇಕು ಏನೋ.